ನಿಮ್ಮ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ ಭೂಷಣ್. ಒತ್ತಡದ ಜೀವನ, ಬದಲಾಗ್ತಾ ಇರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಎನ್ನುವುದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಬದಲಾಗ್ತಾ ಇರುವಂತಹ ಜೀವನ ಶೈಲಿ ಮತ್ತು ಆಹಾರ ಕ್ರಮದಿಂದ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳು ಪ್ರತಿಯೊಬ್ಬರನ್ನ ಬೆಂಬಿಡದೆ ಕಾಡ್ತಾ ಇದೆ. ಹಿಂದಿನ ಕಾಲದೆಲ್ಲ ವಯೋಸಹಜ ಕಾಯಿಲೆಯಾಗಿದ್ದಂತಹ ಆರ್ಥ್ರೈಟಿಸ್ ಅನ್ನುವಂತಹ ಕಾಯಿಲೆ ಇತ್ತೀಚಿನ ದಿನಗಳಲ್ಲಿ ಸಣ್ಣ ಪುಟ್ಟ ವಯಸ್ಸಿನಲ್ಲೂ ಕೂಡ ಕಾಣಿಸಿಕೊಳ್ತಾ ಇದೆ. ಈ ಆರ್ಥ್ರೈಟಿಸ್ ಅಂತ ಅಂದ್ರೆ ಏನು, ಯಾವ ಕಾರಣಕ್ಕಾಗಿ ಆರ್ಥ್ರೈಟಿಸ್ ಬರುತ್ತೆ, ಆರ್ಥ್ರೈಟಿಸ್ ನಲ್ಲಿ ಎಷ್ಟು ವಿಧಗಳಿದೆ, ಆರ್ಥ್ರೈಟಿಸ್ ಬಂದ ನಂತರದಲ್ಲಿ ಏನೆಲ್ಲ ದೇಹದಲ್ಲಿ ಬದಲಾವಣೆಗಳಾಗುತ್ತೆ, ಇದಕ್ಕೆ ಚಿಕಿತ್ಸೆ ಯಾವ ರೀತಿ ಇರಬೇಕು, ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಹೇಗಿರಬೇಕು, ಜೊತೆಗೆ ಆಹಾರ ಪಥ್ಯ ಯಾವ ರೀತಿ ಇರಬೇಕು, ಹೋಮಿಯೋಪತಿನಲ್ಲಿ ಇದಕ್ಕೆ ಚಿಕಿತ್ಸಾ ವಿಧಾನ ಹೇಗಿದೆ, ಪರ್ಮನೆಂಟ್ ಆಗಿ ಆರ್ಥ್ರೈಟಿಸ್ ನ ನಾವು ತೊಡೆದು ಹಾಕಬಹುದಾ, ಇದೆಲ್ಲದರ ಬಗ್ಗೆ ಸಂಕ್ಷಿಪ್ತ ಮಾಹಿತಿನ ಕೊಡೋದಕ್ಕೆ ನಮ್ಮ ಹೋಮಿಯೋಪತಿಯ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವರು ನಮ್ಮೊಂದಿಗಿದ್ದಾರೆ. ಬನ್ನಿವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸೊ ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಹಿಂದೆಲ್ಲ ವಯೋಸಹಜ ಕಾಯಿಲೆ ಆಗಿತ್ತು ಆರ್ಥ್ರೈಟಿಸ್ ಅನ್ನೋದು ವಿರಳಾತಿ ವಿರಳ ನಾವು ಕೇಳ್ತಾ ಇದ್ದಂಥದ್ದು. ಬಟ್ ಇತ್ತೀಚಿನ ದಿನಗಳಲ್ಲಿ 25ರಿಂದ 30 ವರ್ಷದಲ್ಲೂ ಕೂಡ ನಾವು ಆರ್ಥ್ರೈಟಿಸ್ ಸಮಸ್ಯೆನ ಕಾಣ್ತಾ ಇದ್ವಿ. ಸೊ ಏನಿದು ಆರ್ಥ್ರೈಟಿಸ್ ಇಷ್ಟು ಗ್ರಾಸ್ಪ್ ಆಗಿ ಬೆಳೆಯೋದಕ್ಕೆ ಏನ್ ಕಾರಣ ಅಂತ ಹೇಳ್ತೀವಿ? ಖಂಡಿತ ಇವತ್ತಿನ ದಿನಗಳಲ್ಲಿ ಒಂದು ಕಾಮನ್ ಟೈಪ್ ಆಫ್ ಕಂಡೀಷನ್ ಆಗ್ಬಿಟ್ಟಿದೆ ಆರ್ಥ್ರೈಟಿಸ್ ಅಂತ ಹೇಳಿ. ಒಂದು 5-10 ವರ್ಷ ಮುಂಚೆ ನಾವು ನೋಡ್ಬೇಕಿತ್ತು ಅಂತ ಹೇಳಿದ್ರೆ ಆರ್ಥ್ರೈಟಿಸ್ ಅಥವಾ ಮೂಳೆಗಳಲ್ಲಿ ನೋವು, ಸಂಧಿಗಳಲ್ಲಿ ನೋವು ಕಂಡು ಬರ್ತಿತ್ತು ಅಂದ್ರೆ ಆ ವ್ಯಕ್ತಿಗೆ ವಯಸ್ಸಾಗಿರ್ತಿತ್ತು, ಅಂದ್ರೆ 50 ವರ್ಷದ ನಂತರ ಈ ಸಮಸ್ಯೆಗಳು ಕಂಡು ಬರ್ತಿತ್ತು. ಬಟ್ ಇವತ್ತಿನ ದಿನಗಳ ಒಂದು ಫಾಸ್ಟ್ ಲೈಫ್, ಫಾಸ್ಟ್ ಜನರೇಷನ್ ಮತ್ತೆ ಫಾಸ್ಟ್ ಫುಡ್ ಅಂತ ಹೇಳ್ತೀವಿ, ಮತ್ತೆ ನಾನಾ ತರದ ಈ ಕೊರೋನಾ ಆದ್ಮೇಲೆ ನಾನಾ ತರದ ಒಂದು ಕಾಯಿಲೆಗಳಿಗೆ ಜನ ಒಳಗಾಗ್ತಾ ಇದ್ದಾರೆ. ಸೊ ಇದರಿಂದ ಪ್ರಿಕಾಸಿಟಿ ಆಗಿ ಅರ್ಲಿ ಏಜ್ ಅಲ್ಲೇ ಈ ತರದ ಸಮಸ್ಯೆಗಳು ಕಂಡು ಬರ್ತಾ ಇದೆ. ಸೊ ಆರ್ಥ್ರೈಟಿಸ್ ಅಂದ್ರೆ ನಮ್ಮ ಸ್ನಾಯುಗಳಲ್ಲಿ, ನಮ್ಮ ಮೂಳೆಗಳಲ್ಲಿ ಯಾವಾಗ ಉರಿಯೂತನ ಕಾಣ್ತಾ ಬರ್ತಾ ಇರ್ತೀವಿ, ಸವೆತನ ಕಾಣ್ತಾ ಬರ್ತಾ ಇರ್ತೀವಿ, ನೋವನ್ನ ಕಾಣ್ತಾ ಬರ್ತಾ ಇರ್ತೀವಿ. ಸೊ ಆ ಕಂಡೀಷನ್ ನಾವು ಆರ್ಥ್ರೈಟಿಸ್ ಅಥವಾ ಸಂಧಿವಾತ ಅಂತ ಹೇಳಿ ಕರಿತೇವೆ. ಸೊ ಆರ್ಥೋ ಅಂದ್ರೆ ಮೂಳೆ, ಐಟಿಸ್ ಅಂದ್ರೆ ಇನ್ಫ್ಲಮೇಷನ್. ಸೊ ಇನ್ಫ್ಲಮೇಷನ್ ಆಫ್ ದ ಜಾಯಿಂಟ್ಸ್ ಇಸ್ ಕಾಲ್ಡ್ ಆರ್ಥ್ರೈಟಿಸ್. ಬಟ್ ಎಪಿಡೊಮಾಲಜಿಕಲಿ ನೋಡಬೇಕು ಅಂತ ಹೇಳಿದ್ರೆ ಸುಮಾರು 50 ಲಕ್ಷ ಜನರು ಒಂದು ವರ್ಷಕ್ಕೆ ಈ ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ಥ್ರೈಟಿಸ್ಗೆ ಇವತ್ತಿನ ದಿನಗಳಲ್ಲಿ ತುತ್ತಾಗ್ತಾ ಇದ್ದಾರೆ. ಮುಂಚೆ ಹೇಗಿತ್ತು, 50 ವರ್ಷ ಆದ್ಮೇಲೆ ಬರೀ ಮಂಡಿಲಿ ಮಾತ್ರ ನೋವು ಕಾಣಿಸ್ಕೊಂಡ್ ಬರ್ತಿತ್ತು, ಸೊಂಟದಲ್ಲಿ ನೋವು ಕಾಣಿಸ್ಕೊಂಡ್ ಬರ್ತಿತ್ತು, ಅಥವಾ ತುಂಬಾ ಯಾರು ಡ್ರೈವ್ ಮಾಡ್ತಾರೆ, ಯಾರು ಒಂದೇ ಜಾಗದಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾರೆ, ಬ್ಯಾಕ್ ಪೇನ್ ಬರ್ತಿತ್ತು. ಬಟ್ ಇವತ್ತಿನ ದಿನಗಳಲ್ಲಿ 10 ವರ್ಷದ ಮಗುಗೂ ಕೂಡ ಆರ್ಥ್ರೈಟಿಸ್ ಕಂಡು ಬರ್ತಿದೆ. 25 ವರ್ಷದ ಒಂದು ವಯಸ್ಕರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ಥ್ರೈಟಿಸ್ ಕಂಡು ಬರ್ತಿದೆ, ಬ್ಯಾಕ್ ಪೇನ್, ನೆಕ್ ಪೇನ್ ಕಂಡು ಬರ್ತಿದೆ. ಸೊ ಪ್ರಿಕಾಸಿಟಿ ಆಗಿ ಕಂಡು ಬರ್ತಾ ಇದೆ. ಸೊ ಇದಕ್ಕೆ ಮೂಲವಾದ ಕಾರಣ ನಮ್ಮ ಆಹಾರ ಪದ್ಧತಿ, ನಮ್ಮ ಜೀವನ ಶೈಲಿ ಅಂತಾನೆ ಹೇಳ್ಬೋದಾಗತ್ತೆ. ಸೊ ಮೊದಲನೇದಾಗಿ ನಮ್ಮ ದೇಹದಲ್ಲಿ 206 ಮೂಳೆಗಳಿದಾವೆ, ಅದೇ ರೀತಿ 360 ಜಾಯಿಂಟ್ಗಳಿದಾವೆ. ಅಂದ್ರೆ 2 ಮೂಳೆಗಳ ಜೋಡಣೆನ ನಾವು ಜಾಯಿಂಟ್ ಅಥವಾ ಸಂಧಿ ಅಂತ ಹೇಳಿ ಕರಿತೇವೆ. ಸೊ ಈ ಜಾಯಿಂಟ್ ಅಂತ ಹೇಳಿದ್ರೆ ಬರೀ 2 ಮೂಳೆ ಜೋಡಣೆ ಆದ್ರೆ ಜಾಯಿಂಟ್ ಆಗೋದಿಲ್ಲ. ಸೊ ಅದಕ್ಕೆ ಸಪೋರ್ಟಿಂಗ್ ಸ್ಟ್ರಕ್ಚರ್ಸ್ ಆಗಿ, ಸೊ ಒಂದು ಮೂಳೆಗೆ ಪರ್ದೆ ಆಗಿರುವಂತದ್ದೇ ಆರ್ಟಿಕ್ಯುಲರ್ ಕಾರ್ಟಿಲೇಜ್ ಅಂತ ಹೇಳಿ ಕರಿತೇವೆ. ಸೊ ಒಂದು ಮೂಳೆಗೆ ಒಂದು ಮೂಳೆ ಘರ್ಷಣೆ ಆಗದೆ ಇರೋದಕ್ಕೆ ನಾವು ದಿನದ ಜೀವನದಲ್ಲಿ ನಡಿಬೇಕಾಗತ್ತೆ, ಕೂತ್ಕೊಳ್ಬೇಕಾಗತ್ತೆ, ಎದೊಳ್ಬೇಕಾಗತ್ತೆ. ಸೊ ಅದಕ್ಕೆಲ್ಲ ಘರ್ಷಣೆ ಆಗದೆ ಇರೋದಕ್ಕೆ ಆರ್ಟಿಕ್ಯುಲರ್ ಕಾರ್ಟಿಲೇಜ್ ಒಂದು ಪರ್ದೆ ಆಗಿ ನಮ್ಮ ಮೂಳೆ ಮೇಲೆ ಇರುತ್ತೆ. ಸೊ ಅದ್ರ ಜೊತೆಗೆ ಲೂಬ್ರಿಕೇಟಿಂಗ್ ಜೆಲ್ ಆಗಿ ಇರುವಂತ ಒಂದು ಸೈನೋವೆಲ್ ಫ್ಲೂಯಿಡ್, ಸೈನೋವೆಲ್ ಕಣಗಳ ಮೂಲಕ ಸೈನೋವೆಲ್ ದ್ರವ ಅನ್ನೋದು ಉತ್ಪತ್ತಿ ಆಗ್ತಾ ಇರುತ್ತೆ. ಸೊ ಅದು ಮೂಳೆಗಳ ಮಧ್ಯೆ ಸಹಾಯ ಮಾಡೋದಕ್ಕೆ ಸಹಾಯ ಆಗ್ತಾ ಇರುತ್ತೆ. ಸೊ ಅದೇ ರೀತಿ ಜಾಯಿಂಟ್ ಟು ಜಾಯಿಂಟ್ ನಾವು ಲಿಗಮೆಂಟ್ಸ್ ಅಂತ ಹೇಳ್ತೀವಿ, ಜಾಯಿಂಟ್ ಇಂದ ಮೂಳೆಗಳಿಂದ ಮಾಂಸಖಂಡಗೆ ಇರುವಂತ ಒಂದು ಟೆಂಡಾನ್ಸ್ ಅಂತ ಹೇಳ್ತೀವಿ. ಸೊ ಇದೆಲ್ಲ ಸಪೋರ್ಟಿಂಗ್ ಸ್ಟ್ರಕ್ಚರ್ಸ್ ಆಗಿ ನಾವು ಜಾಯಿಂಟ್ ಕ್ಯಾಪ್ಸೂಲ್ ಅಂತ ಹೇಳಿ ಕರಿತೇವೆ. ಸೊ ಆಸ್ ಏಜ್ ಗೋಸ್, ಅಂದ್ರೆ ಏಜ್ ಆಗ್ತಾ ಆಗ್ತಾ, ವಯಸ್ಸಾಗ್ತಾ ಆಗ್ತಾ ಈ ಜಾಯಿಂಟ್ ಕ್ಯಾಪ್ಸೂಲ್ ಏನಾಗುತ್ತೆ, ಸೊ ವೀಕ್ ಆಗ್ತಾ ಬರ್ತಾ ಇರುತ್ತೆ. ಸೊ ಭಾರತ ಒಂದು ಕೃಷಿ ಪ್ರಧಾನ ದೇಶ ಆದ್ರೂ ಸಹ ಭಾರತದಲ್ಲಿ ಅತಿ ಹೆಚ್ಚು ಈ ಸಂಧಿವಾತದ ಒಂದು ವ್ಯಕ್ತಿಗಳು ಅಥವಾ ಪೇಷಂಟ್ಗಳನ್ನ ನಾವು ದಿನದಲ್ಲಿ ನೋಡ್ತಾ ಇದೀವಿ. ಯಾಕಂದ್ರೆ ಹೆಚ್ಚು ನಮ್ಮ ಮೂಳೆಗಳ ಮೇಲೆ ಒತ್ತಡ ಕೊಟ್ಟು ಕೆಲಸ ಮಾಡುವಂಥದ್ದು ಹೆಚ್ಚು. ಅವ್ರಿಗೆ ಎಷ್ಟು ಕೆಲಸ ಮಾಡಬೇಕು ಆ ವ್ಯಕ್ತಿಗೆ, ಅಥವಾ ಆ ವೆಯ್ಟ್ ಇರುವಂತ ವ್ಯಕ್ತಿ ಎಷ್ಟು ಕೆಲಸ ಮಾಡಬೇಕು, ಎಷ್ಟು ಮೂಳೆಗಳಿಗೆ ಮೇಲೆ ಒತ್ತಡ ಕೊಡಬೇಕು, ಎಷ್ಟು ಮಕ್ಕಳು ಭಾರ ಹೊರಬೇಕು, ಸ್ಕೂಲಲ್ಲೆಲ್ಲ ಬ್ಯಾಗ್ನ ಹೊರ್ತಾರೆ, ಅದೆಲ್ಲ ಗೊತ್ತಿಲ್ಲ. ಸೊ ಇದರಿಂದ ಅಬ್ನಾರ್ಮಲ್ ಪೋಸ್ಚರ್ಸ್ ಆಗಿರ್ಬೋದು, ಅಬ್ನಾರ್ಮಲ್ ವೆಯ್ಟ್ ಆಗಿರ್ಬೋದು. ಸೊ ಇದು ನಮ್ಮ ಮೂಳೆಗಳ ಮೇಲೆ ಬಿದ್ದಾಗ, ಮತ್ತೆ ನಾಲ್ಗೆಗೆ ಏನ್ ಬೇಕೋ ಅದನ್ನ ಮಾತ್ರ ನಾವು ಇವತ್ತಿನ ದಿನಗಳಲ್ಲಿ ತಿಂತಾ ಇದೀವಿ. ಅಂದ್ರೆ ಟೇಸ್ಟಿ ಫುಡ್ ವಿ ಆರ್ ಗೋಯಿಂಗ್. ದೇಹಕ್ಕೆ ಏನ್ ಬೇಕೋ, ಮೂಳೆಗಳಿಗೆ ಏನ್ ಬೇಕೋ, ಮೂಳೆಗಳ ಶಕ್ತಿಗೆ ಏನ್ ಬೇಕೋ ಅದನ್ನ ನಾವು ಸೇವನೆ ಮಾಡ್ತಾ ಇಲ್ಲ. ಸೊ ಎಲ್ಲೋ ಒಂದ್ ಕಡೆ ಇದೆಲ್ಲ ಅರ್ಲಿ ಏಜ್ಗೆ ಬರೋದಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ಬೋದಾಗತ್ತೆ. ಸೊ ಮೆಡಿಕಲಿ ದೇರ್ ಆರ್ ಮೋರ್ ದನ್ 100 ಟೈಪ್ಸ್ ಆಫ್ ಆರ್ಥ್ರೈಟಿಸ್. ಬಟ್ ನಮ್ಮ ದಿನದ ಒಂದು ಪ್ರಾಕ್ಟೀಸ್ ಅಲ್ಲಿ ನೋಡುವಂಥದ್ದು
ಒಂದು 6ರಿಂದ 7 ರೀತಿಯ ವಿಧವಾದ ಒಂದು ಆರ್ಥ್ರೈಟಿಸ್ ನಾವು ಕಾಣ್ಬೋದಾಗತ್ತೆ. ಅದರಲ್ಲಿ ಮೊದಲನೇದಾಗಿ ಅತಿ ಹೆಚ್ಚಾಗಿ ಕಂಡುಬರುವಂಥದ್ದೇ ಆಸ್ಟಿಯೋ ಸಂಧಿವಾತ ಅಂದರೆ ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಹೇಳಿ ಕರಿತೇವೆ. ಎರಡನೇದಾಗಿ ರುಮಟಾಯ್ಡ್ ಆರ್ಥ್ರೈಟಿಸ್ ಅಂತ ಹೇಳಿ ಕರಿತೇವೆ. ಮೂರನೇದಾಗಿ ಇವತ್ತಿನ ಒಂದು ಲೈಫ್ ಸ್ಟೈಲಿಂದ ಬರ್ತಾ ಇರುವಂಥ ಒಂದು ಗೌಟಿ ಆರ್ಥ್ರೈಟಿಸ್ ಅಂತ ಹೇಳ್ಬೋದು. ಸೋರಿಯಾಟಿಕ್ ಆರ್ಥ್ರೈಟಿಸ್ ಅನ್ನೋದು ನಾವು ಇವತ್ತಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ. ಸೀರೋ ನೆಗೆಟಿವ್ ಆರ್ಥ್ರೈಟಿಸ್ ಆಗಿರ್ಬೋದು ಅಥವಾ ಇನ್ಫೆಕ್ಟಿವ್ ಆರ್ಥ್ರೈಟಿಸು, ಆಂಕಲೋಸಿಂಗ್ ಸ್ಪಾಂಡಿಲೈಟಿಸು. ಸೊ ಇದೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ಥ್ರೈಟಿಸು ಆಸ್ ಎ ಡಾಕ್ಟರ್ ಆಗಿ ನಮಗೆ ಮುಖ್ಯ ಆಗುತ್ತೆ. ಯಾಕಂದರೆ ಎಲ್ಲ ಆರ್ಥ್ರೈಟಿಸಲ್ಲೂ ಬರೀ ಮೂಳೆಗಳ ನೋವಿರುತ್ತೆ, ಮೂಳೆಗಳ ಊತ ಇರುತ್ತೆ, ಮೂಳೆಗಳಲ್ಲಿ ಒಂದು ಡಿಫಾರ್ಮಿಟಿ ಇರುತ್ತೆ. ಬಟ್ ಯಾವ ಆರ್ಥ್ರೈಟಿಸ್ ಇಂದ ಬಳಲ್ತಾ ಇದೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮುಖ್ಯವಾಗಿ 50 ವರ್ಷ ಆದಮೇಲೆ ಕಂಡುಬರುವಂಥದ್ದೇ ಈ ಆಸ್ಟಿಯೋ ಆರ್ಥ್ರೈಟಿಸ್. ಸೊ ಆಸ್ಟಿಯೋ ಆರ್ಥ್ರೈಟಿಸ್ ಇಸ್ ಎ ಡಿಜನರೇಟಿವ್ ಡಿಸೀಸ್ ಇನ್ ವಿಚ್ ದೇರ್ ಇಸ್ ಅನ್ ಎರೋಷನ್ ಆಫ್ ದ ಜಾಯಿಂಟ್ ಅಂತ ಹೇಳಿ ಕರಿತೇವೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಸೊ ಆಸ್ಟಿಯೋ ಆರ್ಥ್ರೈಟಿಸ್ ಅನ್ನೋದು 50 ವರ್ಷದ ಮೇಲೆ ಕಂಡುಬರುವಂಥದ್ದು. ಸೊ ಏಜ್ ಆಗ್ತಾ ಆಗ್ತಾ ನಮ್ಮ ತಲೆ ಕೂದಲು ಹೇಗೆ ಗ್ರೇ ಆಗುತ್ತೆ ಅಥವಾ ಬಿಳಿ ಆಗುತ್ತೆ, ಅದೇ ರೀತಿ ನಮ್ಮ ಮೂಳೆಗಳು ಸವಿಯೋದು ಕಾಮನ್ ಆಗಿ ಕಂಡು ಬರ್ತಾ ಇರುತ್ತೆ. ಸೊ 45 ವರ್ಷ ಆದಮೇಲೆ 50 ವರ್ಷ ಆದಮೇಲೆ ನಮ್ಮ ಮೂಳೆಗಳ ಸಾಂದ್ರತೆ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಅದರಿಂದ ನಾನು ಏನು 2 ಮೂಳೆಗಳ ಏನು ಪರ್ದೆ ಅಂತ ಹೇಳಿದೆ, ಆರ್ಟಿಕ್ಯುಲರ್ ಕಾರ್ಟಿಲೇಜ್, ಆ ಕಾರ್ಟಿಲೇಜಲ್ಲಿ ಪ್ರೋಟೀನ್ ಕಂಟೆಂಟ್ ಅನ್ನೋದು ಇರುತ್ತೆ. ಸೊ ಅದನ್ನು ನಾವು ಮೆಡಿಕಲಿ ಪ್ರೋಟಿಯೋಗ್ಲೈಕನ್ ಅಂತ ಹೇಳಿ ಕರಿತೇವೆ. ಸೊ ಈ ಕಂಟೆಂಟು, ಈ ಪ್ರೋಟಿಯೋಗ್ಲೈಕನ್ ಯಾವಾಗ ನಮ್ಮ ಮೂಳೆಗಳ ಆರ್ಟಿಕ್ಯುಲರ್ ಕಾರ್ಟಿಲೇಜಲ್ಲಿ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ, ಸೊ ಆರ್ಟಿಕ್ಯುಲರ್ ಕಾರ್ಟಿಲೇಜು ಪರ್ದೆ ಆಗಿರುವಂಥದ್ದು ವೀಕ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಯಾರು ಒಂದು ವ್ಯಕ್ತಿ ತುಂಬ ಒಬೇಸ್ ಇದ್ದಾನೆ ಅಥವಾ 80 kg ಇದ್ದಾನೆ, 100 kg ಇದ್ದಾನೆ, ಅವನಿಗೆ ಫಸ್ಟ್ ಸ್ಟಾರ್ಟ್ ಆಗುವಂಥದ್ದೇ ವೆಯ್ಟ್ ಬೇರಿಂಗ್ ಜಾಯಿಂಟ್ಸ್. ಅವನ ತೂಕ ಯಾವ ಮೂಳೆ ಹೊರುತ್ತೆ, ಎಕ್ಸ್ಪೆಷಲಿ ನಮ್ಮ ಮಂಡಿಯ ಮೂಳೆಗಳಾಗಿರ್ಬೋದು, ನೀ ಜಾಯಿಂಟ್ ಅಂತ ಹೇಳ್ತೀವಿ, ಸೊಂಟದ ಮೂಳೆಗಳಾಗಿರ್ಬೋದು, ಹಿಪ್ ಜಾಯಿಂಟ್ಸ್ ಅಂತ ಹೇಳ್ತೀವಿ, ಅಥವಾ ಬ್ಯಾಕ್ ಬೆನ್ನಿನ ಮೂಳೆ ಆಗಿರ್ಬೋದು. ಇಲ್ಲಿ ಏನಾಗುತ್ತೆ, ಅಬ್ನಾರ್ಮಲ್ ವೆಯ್ಟ್ ಒತ್ತಡದಿಂದ ಸೊ ಅದು ಒಂದು ಮೂಳೆ ಘರ್ಷಣೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದರಿಂದ ನೋವು ಉಂಟಾಗುವಂಥದ್ದು. ಎಷ್ಟೋ ಜನ ಹೇಳ್ತಾರೆ, ಸರ್ ನಂಗೆ ನಡಿಬೇಕಾದ್ರೆ ತುಂಬ ಏನೋ ಒಂದು ಕಟ್ಟ ಅಂತ ಸೌಂಡ್ ಬರುತ್ತೆ, ಕ್ರಿಪಿಟಸ್ ಅಂತ ಹೇಳ್ತೀವಿ ಮೆಡಿಕಲಿ. ಸೊ ಸಪೋರ್ಟ್ ಇದ್ದೇ ನಾನು ನಡಿಬೇಕಾದ್ರೆ, ರೆಸ್ಟ್ ತೊಗೊಂಡ್ರೆ ನನಗೆ ಕಡಿಮೆ ಆಗುತ್ತೆ. ಸೊ ಈ ಥರದೊಂದು ಸಮಸ್ಯೆಗಳನ್ನ ಹೇಳ್ತಾರೆ. ಮುಖ್ಯವಾದ ಒಂದು ಕಾರಣ ಏಜ್ ರಿಲೇಟೆಡ್ ಫ್ಯಾಕ್ಟರ್. ಏಜ್ ಆಗ್ತಾ ಆಗ್ತಾ ಇದು ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಕಂಡು ಬರುತ್ತೆ, ಬಟ್ ಇನ್ ಎ ಡಿಫ್ರೆಂಟ್ ವೇ ಅಂತಲೇ ಹೇಳ್ಬೋದಾಗುತ್ತೆ. ಎರಡನೇದಾಗಿ ಒಬೇಸಿಟಿ ಆ್ಯಂಡ್ ಓವರ್ ವೈಟ್, ಸ್ಥೂಲಕಾಯ, ಬೊಜ್ಜುತನ ಆಸ್ಟಿಯೋ ಆರ್ಥ್ರೈಟಿಸ್ಗೆ ಮುಖ್ಯವಾದ ಮತ್ತು ಮೊದಲನೇದಾಗಿ ಒಂದು ಕಾರಣ ಅಂತಲೇ ಹೇಳ್ಬೋದಾಗುತ್ತೆ ಇವತ್ತಿನ ದಿನಗಳಲ್ಲಿ. ಮೂರನೇದಾಗಿ ನಾವು ಹೇಳ್ತಾ ಇದೀವಿ, ಆಹಾರ ಪದ್ಧತಿಯಲ್ಲಿ ಚೇಂಜಸ್ ಆಗ್ತಾ ಇದೆ. ಸೊ ಕ್ಯಾಲ್ಶಿಯಂ ದೇಹದಲ್ಲಿ ಕಡಿಮೆ ಆಗ್ತಾ ಇದೆ, ಸೊ ಅಥವಾ ವಿಟಮಿನ್ ಡಿ ದೇಹದಲ್ಲಿ ಕಡಿಮೆ ಆಯಿತು. ಸೊ ಕ್ಯಾಲ್ಶಿಯಂ ಅಂಶ ಕಡಿಮೆ ಆಯಿತು ಅಂದರೆ ಮೂಳೆಗಳ ಸಾಂದ್ರತೆ ಅಂದರೆ ಮೂಳೆಗಳ ಶಕ್ತಿ ಕಡಿಮೆ ಆಗುತ್ತೆ. ಸೊ ಇದರಿಂದ ಆರ್ಥ್ರೈಟಿಸ್ ಬರುವಂಥ ಲಕ್ಷಣಗಳಾಗಿರ್ಬೋದು, ಅಥವಾ ಏನೋ ಒಂದು ಇಂಜುರಿ ಆಯಿತು, ಏಟ್ ಆಯಿತು, ಪೆಟ್ಟು ಬಿತ್ತು, ಸೊ ಇದರಿಂದ ನನಗೆ ಜಾಯಿಂಟ್ ಕ್ಯಾಪ್ಸುಲ್ ವೀಕ್ ಆಗಿ ಕೂಡ ಆರ್ಥ್ರೈಟಿಸ್ ಬರುವಂಥ ಲಕ್ಷಣಗಳಿರುತ್ತೆ. ಒಬ್ರು ಕಾಲರ್ ಇಟ್ಟಿದ್ದಾರೆ, ಮಾತನಾಡಿಸೋಣ. ಬಾಬು ಕರೆ ಮಾಡಿದ್ದಾರೆ ಬೆಂಗಳೂರಿಂದ. ನಮಸ್ತೆ ಬಾಬು ಅವರೇ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಸಮಸ್ಯೆ ಏನು? ನಮಸ್ತೆ ಬಾಬು ಅವರೇ, ಹೇಳಿ ಏನು ಸಮಸ್ಯೆಗೆ? ನಮಸ್ಕಾರ ಸರ್. ಹೇಳಿ ಸರ್. ಸರ್ ನಮ್ಮ ಅಕ್ಕವ್ರಿಗೆ 2 ಕೈ ಊತ ಬರುತ್ತೆ ಸರ್. ಕೈ ಅಂದ್ರೆ ಇಲ್ಲಿ ಯಾವ ಮೂಳೆ? ಜಾಯಿಂಟ್ ಅಲ್ಲ, ಸಂಧಿ ಇಲ್ಲ ಅಥವಾ ಜಾಯಿಂಟ್ ಸರ್. ಈ ಜಾಯಿಂಟ್ ಗೆಲ್ಲ ಗಾಡಿ ರೇಸ್ ಮಾಡ್ತೀವಲ್ಲ ಆ ಜಾಯಿಂಟ್. ಓಕೆ. ಸೊ ಕೈನ ಬೆರಳು ಕೂಡ ಊತ ಬರುತ್ತಾ ಅಥವಾ ಓನ್ಲಿ ಎಲ್ಬೋ ಜಾಯಿಂಟ್ಸ್ ಮಾತ್ರನಾ? ಇಲ್ಲ ಸರ್, ಎಲ್ಲ ಕೈನೇ ಊತ ಬರುತ್ತೆ. ಕೈ ಊತ ಬರುತ್ತೆ. ಓಕೆ. 2 ಕೈ ಸರ್, ಮೊಳಕೈ ಹಿಡ್ಕೊಂಡು ಬಟ್ಟಿದ್ ಮತ್ತೆ. ಓಕೆ. ಏನಾದ್ರೂ ಪರೀಕ್ಷೆಗಳನ್ನ ಮಾಡಿಸಿದ್ರಾ ಬಾಬು ಅವರೇ? ಮಾಡ್ಸಿನ್ ಸರ್. ಅದಕ್ಕೆ ಬೆಳಗಾವ್ ಡಾಕ್ಟರ್ ಹೋಗಿದ್ದೇವೆ ಸರ್. ಏನಂತ ಹೇಳಿದ್ದಾರೆ, ಏನ್ ಸಮಸ್ಯೆ ಅಂತ ಹೇಳಿದ್ದಾರೆ? ಸಂಧಿವಾತ ಅಂತ ಹೇಳಿದ್ರು. ಓಕೆ. ಸಂಧಿವಾತ ನೀವು ಕಾರ್ಯಕ್ರಮ ನೋಡ್ತಿದ್ರೆ ನಾನು ಹೇಳಿದೆ, ಆರ್ಥ್ರೈಟಿಸ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ಥ್ರೈಟಿಸ್ ಇದೆ. ಬಟ್ ಮಹಿಳೆಯರಲ್ಲಿ ಹೆಚ್ಚು ಕಂಡುಬರುವಂತ ಒಂದು ಈ ರುಮಟೆಡ್ ಆರ್ಥ್ರೈಟಿಸ್ ಆಗಿರ್ಬೋದು, ಗೌಟಿ ಆರ್ಥ್ರೈಟಿಸ್ ಆಗಿರ್ಬೋದು, ಅಥವಾ ಸೀರೋ ನೆಗೆಟಿವ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಈ ತರದ ಒಂದು ಸಮಸ್ಯೆಗಳಿರುತ್ತೆ. ಬರೀ ಸಂಧಿವಾತ ಅಂತ ಹೇಳಿ ಜನರಲೈಸ್ಡ್ ಆಗಿ ಮೆಡಿಕೇಶನ್ಸ್ ಖಂಡಿತ ತಗೊಳ್ಬೇಡಿ. ಸೊ ಯಾವ ಆರ್ಥ್ರೈಟಿಸ್ ಇಂದ ಬಳಲ್ತಾ ಇದಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮೂಳೆಯಲ್ಲಿ ನೋವು ಬರ್ತಿದೆ ಅಂದ್ರೆ ಮೂಳೆಯಲ್ಲಿ ಸಮಸ್ಯೆ ಇರುತ್ತೆ ಅಂತ ಖಂಡಿತ ತಿಳ್ಕೊಳ್ಬೇಡಿ. ರಕ್ತದಲ್ಲಿ ಸಮಸ್ಯೆಗಳು ಇರುತ್ತೆ. ಅದು ಟ್ರೀಟ್ಮೆಂಟ್ ಕೊಡೋದಕ್ಕಿಂತ ಮುಂಚೆ ಯಾವ ಆರ್ಥ್ರೈಟಿಸ್ ಇಂದ ಬಳಲ್ತಾ ಇದ್ದಾರೆ ಅನ್ನೋದು ತಿಳ್ಕೊಳ್ಳೋದು ಆಸ್ ಎ ವೈದ್ಯರಾಗಿ ನಮ್ಮ ಕರ್ತವ್ಯ. ಅದಕ್ಕೆ ತಕ್ಕಂತೆ ಪರೀಕ್ಷೆಗಳನ್ನ ಮಾಡಿಸಿ ನೀವು ಒಂದ್ಸರಿ ಬರ್ಬೋದಾಗತ್ತೆ. ಧನ್ಯವಾದ ಬಾಬು ಅವರೇ ಕರೆ ಮಾಡೋದಕ್ಕಾಗಿ. ತುಂಬಾ ಜನಕ್ಕೆ ಈಗಷ್ಟೇ ಕರೆ ಮಾಡಿದವರು ಹೇಳ್ತಾ ಇದ್ರು ಸಂಧಿವಾತ ಇರಬಹುದು ಅಂತ ಹೇಳ್ತಾ ಇದ್ರು. ಅಂದ್ರೆ ಇದು ಆರ್ಥ್ರೈಟಿಸ್ ಅಂತ ತಿಳ್ಕೊಳ್ಳೋದಕ್ಕೆ ತುಂಬಾ ಟೈಮ್ ವೇಸ್ಟ್ ಮಾಡಿರ್ತಾರೆ. ನಂತರದಲ್ಲಿ ಪೇನ್ ಉಲ್ಬಣ ಆದ್ಮೇಲೆ ಡಾಕ್ಟರ್ ಹತ್ರ ಹೋಗ್ತಾರೆ. ಸೊ ಬೇಸಿಕ್ ಆಗಿ ಈ ರೀತಿ ಸಿಂಪ್ಟಮ್ಸ್ಗಳು ಇದು ಆರ್ಥ್ರೈಟಿಸ್ ಆಗಿರುತ್ತೆ ಅಂತ ತಿಳ್ಕೊಳ್ಳೋದು ಹೇಗೆ? ಏನಾದ್ರೂ ಬೇಸಿಕ್ ಟೆಸ್ಟ್ಗಳನ್ನ ಮಾಡಿಸ್ಬೇಕಾ? ಖಂಡಿತ ಮಾಡಿಸ್ಬೇಕಾಗುತ್ತೆ. ಎಲ್ಲ ಕಾಯಿಲೆಗಳಿಗೂ ಅದರ ಆದ ಒಂದು ಪರೀಕ್ಷೆಗಳು, ಅದರ ಆದ ಒಂದು ಸ್ಟೇಜಸ್ಗಳು, ಹಂತಗಳು ಇರುತ್ತೆ.
ಸೊ ಯಾವ ಆರ್ಥ್ರೈಟಿಸ್ ಇಂದ ಬಳಲ್ತಾ ಇದ್ದಾನೆ, ಜಸ್ಟ್ ಜನರಲೈಸ್ಡ್ ಆಗಿ ಆರ್ಥ್ರೈಟಿಸ್ ಇದೆ, ಮೂಳೆಗಳಲ್ಲಿ ನೋವಿದೆ, ಏನೋ ಒಂದು ನೋವಿನ ಮಾತ್ರೆ ತಗೊಂಡೆ, ಅಥವಾ ಇವತ್ತಿನ ಒಂದು ಮಾರ್ಕೆಟಿಂಗ್ ಯುಗದಲ್ಲಿ ನಾನಾ ತರದ ಒಂದು ಸ್ಪ್ರೇಗಳು ಬಂದಿದೆ, ನಾನಾ ತರದ ಒಂದು ಆಯಿಂಟ್ಮೆಂಟ್ಗಳು ಅಥವಾ ಮುಲಾಮ್ಗಳು ಬಂದಿದೆ. ಸೊ ಏನೋ ಒಂದು ಅವರೇ ಹಾಗೆ ಅಪ್ಲೈ ಮಾಡ್ಕೊಳ್ಳುವಂತ ಒಂದು ಕೆಲಸಗಳ ಇವತ್ತಿನ ದಿನಗಳಲ್ಲಿ ಪೇಷಂಟ್ಸೇ ಮಾಡ್ತಾ ಇದ್ದಾರೆ. ಸೊ ಅದರಿಂದ ತಾತ್ಕಾಲಿಕವಾಗಿ ಅವ್ರಿಗೆ ನೋವು ಕಡಿಮೆ ಆಗುತ್ತೆ. ಸೊ ಇಲ್ಲಿ ಕಾಯಿಲೆ ಕಡಿಮೆ ಆಗೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಜನರ ಮೆಂಟಾಲಿಟಿ ಏನೇನಿದೆ, ಸೊ ನೋವು ಕಡಿಮೆ ಆದರೆ ನಂಗೆ ಕಾಯಿಲೆ ಕಡಿಮೆ ಆಗ್ತಿದೆ, ಸೊ ಖಂಡಿತ ಅದು ತಲೆಯಿಂದ ತೆಗಿಬೇಕಾಗತ್ತೆ. ನೋವು ಕಡಿಮೆ ಆದರೆ ನಿಮ್ಮ ಆ ಪ್ಯಾಲಿಯೇಟಿವ್ ಟ್ರೀಟ್ಮೆಂಟ್ ಅಥವಾ ಸೆಡೆಟಿವ್ ಅಥವಾ ಸಪ್ರೆಷನ್ ಆಗಿ ಹೋಗ್ತಾ ಇರುತ್ತೆ. ಬಟ್ ಒಳಗಡೆ ಇರುವಂತ ಕಾಯಿಲೆ ಕಡಿಮೆ ಆಗಬೇಕು. ಸೊ ಅದು ಆಸ್ ಎ ವೈದ್ಯರಾಗಿ ಗೊತ್ತಾಗುತ್ತೆ. ಮತ್ತೆ ಎಲ್ಲ ಆರ್ಥ್ರೈಟಿಸ್ ಪೇಷಂಟ್ಸ್ ಒಂದೇ ತರ ಇರೋದಿಲ್ಲ. ಸೊ ಇದು ಹಂತವಾಗಿ ಕ್ಷೀಣಿಸುವಂತ ಒಂದು ಕಾಯಿಲೆ. ಯಾರು ಒಂದು ವಾರದಲ್ಲಿ ನನಗೆ ಆಸ್ಟಿಯೋಆರ್ಥೈಟಿಸ್ ಬಂದ್ಬಿಡ್ತು ಡಾಕ್ಟರ್, ಅಥವಾ ಒಂದು ದಿವಸದಲ್ಲಿ ನನಗೆ ಗೌಟಿ ಆರ್ಥೈಟಿಸ್ ಬಂದ್ಬಿಡ್ತು ಅಂತ ಹೇಳೋದಿಲ್ಲ. ಸೊ ಇದಕ್ಕೆ ಪ್ರೀವಿಯಸ್ ಹಿಸ್ಟ್ರಿನ ನಾವು ತಗೊಳ್ಬೇಕಾಗತ್ತೆ. ಸೊ ಅದಕ್ಕೆ ಆಸ್ ಎ ಹೋಮಿಯೋಪತಿಕ್ ವೈದ್ಯರಾಗಿ ಆರ್ಥ್ರೈಟಿಸ್ ಬಂತು ಅಂತ ಹೇಳಿದ್ರೆ ನಾವು ಡೀಟೇಲ್ ಕೇಸ್ ಹಿಸ್ಟ್ರಿನ ತಗೊಳ್ತೀವಿ. ಯಾಕೆ ಬಂತು, ಯಾಕೆ ಆ ಏಜಲ್ಲೇ ಬಂತು, ಏನಾದರೂ ಹೆರಿಡಿಟಿ ಟೆಂಡೆನ್ಸಿ ಕಾರಣನ, ಅನುವಂಶಿಕತೆ ಕಾರಣನ, ಅವ್ರು ಕೆಲಸ ಮಾಡೋ ರೀತಿ ಕಾರಣನ, ಅಥವಾ ವಾತಾವರಣ ಕಾರಣ, ಏನ್ ಕಾರಣ, ಹ್ಯಾಬಿಟ್ಸ್ ಕಾರಣನ, ಇದೆಲ್ಲ ನಾವು ತಿಳ್ಕೊಂಡು ಅದರ ತಕ್ಕಂತೆ ಆ ಮೆಡಿಸಿನ್ ಪೇಷಂಟ್ಗೆ ಒಂದು ಮೆಡಿಸಿನ್ಸ್ ಕೊಟ್ಟಾಗ ಕಾಯಿಲೆ ಕಡಿಮೆ ಆಗುತ್ತೆ. ಸೊ ಕಾಯಿಲೆ ಕಡಿಮೆ ಆದರೆ ಆಟೋಮೆಟಿಕಲಿ ನೋವುಗಳು ಕಡಿಮೆ ಆಗುತ್ತೆ. ಸೊ ಇದು ಆಸ್ ಎ ವೀಕ್ಷಕರು ತಿಳ್ಕೊಳ್ಬೇಕು ಅನ್ನೋದು ಹೇಳ್ಬೋದು. ಇನ್ನು ಆರ್ಥ್ರೈಟಿಸ್ ಬಂದವರು ತುಂಬಾನೇ ಓನ್ ಮೆಡಿಕೇಶನ್ಸ್ ಕೂಡ ಹೆಚ್ಚಾಗಿ ಮಾಡ್ಕೊಳ್ತಿರ್ತಾರೆ. ಹತ್ತಿರದಲ್ಲಿರುವಂತಹ ಮೆಡಿಕಲ್ ಸ್ಟೋರ್ಗೆ ಹೋಗಿ ಟ್ರೀಟ್ಮೆಂಟ್ ತಗೊಳ್ತಾರೆ. ಒಂದಷ್ಟು ದಿನಗಳಿಗೆಲ್ಲ ಪೈನ್ ಕಡಿಮೆ ಆಗುತ್ತೆ, ಬಟ್ ಮತ್ತೆ ಅಗೇನ್ ರಿಪೀಟ್ ಆಗೋಕೆ ಚಾನ್ಸಸ್ ಆಗುತ್ತೆ. ಸೊ ಈ ರೀತಿ ಇರುವ ಸಂದರ್ಭದಲ್ಲಿ ಇದನ್ನ ಬ್ಯಾಲೆನ್ಸ್ ಮಾಡೋದು ಹೇಗೆ, ಅಂದ್ರೆ ವೈದ್ಯರನ್ನ ಯಾವ ಸಂದರ್ಭದಲ್ಲಿ ನಾವು ಭೇಟಿ ಮಾಡಬೇಕು ಅಂತ ಹೇಳಿ? ಖಂಡಿತ ಕಾಮನ್ ಸಿಂಪ್ಟಮ್ಸ್ ಅಥವಾ ಅನ್ಕಾಮನ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಸೊ ಮೂಳೆಗಳಲ್ಲಿ ನೋವು ಬರೋದು ಸರ್ವೇ ಸಾಮಾನ್ಯವಾಗಿ ಡಿಪೆಂಡೆನ್ಸಿ ಆಗ್ಬಿಡ್ತಾರೆ. ಎಷ್ಟೋ ಜನರಲ್ಲಿ ನಾವು ನೋಡಿರ್ಬೋದು. ಸೊ ಮೂಳೆಗಳಲ್ಲಿ ನೋವು ಬಂತು ಅಂದ್ರೆ ಇನ್ನೊಬ್ರು ಡಿಪೆಂಡ್ ಮೇಲೆ ಅವ್ರ ಕೆಲಸಗಳು ಮಾಡ್ತಾ ಇರ್ತಾರೆ, ಅವ್ರ ಕೆರಿಯರ್ ಡೆವಲಪ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಇದು ಮಾಡಕ್ ಹೋಗ್ಬಾರ್ದು. ಮೇನ್ ಆಗಿ ಒಂದೇ ಆಸ್ಟಿಯೋಆರ್ಥೈಟಿಸ್ ಒಂದೇ ಇಲ್ಲ, ಬರೀ ನೋವಷ್ಟೇ ಇದಕ್ಕೆ ಸೀಮಿತ ಇಲ್ಲ. ಇನ್ನೊಂದು ನಾನು ಎರಡನೇದಾಗಿ ಹೇಳಿದೆ ರುಮಟಾಯ್ಡ್ ಆರ್ಥ್ರೈಟಿಸ್ ಅಂತ ಹೇಳಿ. ಸೊ ರುಮಟಾಯ್ಡ್ ಆರ್ಥ್ರೈಟಿಸ್ ಈಸ್ ಅನ್ ಆಟೋ ಇಮ್ಯೂನ್ ಕಂಡೀಷನ್ ಇನ್ ವಿಚ್ ಅವರ್ ಓನ್ ಬಾಡಿ ಸಿಸ್ಟಮ್ ಈಸ್ ಅಫೆಕ್ಟೆಡ್ ಬೈ ಇಟ್ಸ್ ಓನ್ ಇಮ್ಯುನಿಟಿ ಅಂತ ಹೇಳಿ ಕರಿತೇವೆ ಮೆಡಿಕಲಿ. ಸೊ ಇದರ ಅರ್ಥ ಇಷ್ಟೇ. ಸೊ ಪ್ರತಿಯೊಬ್ಬರ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಅನ್ನೋದು ಇರುತ್ತೆ, ಅಥವಾ ರೆಸಿಸ್ಟೆನ್ಸ್ ಪವರ್ ಅನ್ನೋದಿರುತ್ತೆ. ಅದು ನಮ್ಮ ದೇಹದ ಮೂಳೆಗಳು ಸಪೋರ್ಟ್ ಮಾಡೋ ಬದಲು ಆಟೋ ಇಮ್ಯುನಿಟಲ್ಲಿ ಏನಾಗುತ್ತೆ, ಡೆಸ್ಟ್ರಾಯ್ ಮಾಡ್ತಾ ಹೋಗ್ತಾ ಇರುತ್ತೆ. ಸೊ ಅದಕ್ಕೆ ಇದು ಆಸ್ಟಿಯೋಆರ್ಥೈಟಿಸ್ ಏಜ್ ಆದ್ಮೇಲೆ ಬಂತು ಅಂದ್ರೆ, ಈ ರುಮಟಾಯ್ಡ್ ಆರ್ಥೈಟಿಸ್ ನಾವು 8 ವರ್ಷದ ಮಕ್ಕಳಲ್ಲಿ ಕಂಡು ಬರ್ಬೋದು, 15 ವರ್ಷದ ಒಂದು ಮಕ್ಕಳಲ್ಲಿ ಕಂಡು ಬರ್ಬೋದು, 25 ವರ್ಷದ ಒಂದು ವಯಸ್ಕರಲ್ಲಿ ಕಂಡು ಬರ್ಬೋದಾಗತ್ತೆ. ಸೊ ಇದು ಮೇನ್ ಆಗಿ ಸ್ಮಾಲರ್ ಜಾಯಿಂಟ್ಸ್ ಇಂದ ಅಫೆಕ್ಟ್ ಆಗ್ತಾ ಹೋಗ್ತಾ ಇರುತ್ತೆ. ಅಂದ್ರೆ ಏನೋ ಬರೀ ಮಂಡಿಲಿ ಒಂದು ನೋವು ಬಂದ್ರೆ ಅಷ್ಟೇ ಟ್ರೀಟ್ಮೆಂಟ್ ತಗೊಳ್ಬೇಕು ಅನ್ನೋದಿಲ್ಲ. ಕೈ ಬೆರಳಲ್ಲಿ ನೋವು ಬರುವಂಥದ್ದು, ನೋವಿನ ಜೊತೆಗೆ ಸ್ಟಿಫ್ನೆಸ್ ಅಂತ ಹೇಳ್ತೀವಿ, ಬಿಗಿತದ ಭಾವನೆ ಉಂಟಾಗ್ತಾ ಇರುತ್ತೆ. ಎಷ್ಟೋ ಜನ ಕ್ಲಾಸಿಕ್ ಸಿಂಪ್ಟಮ್ಸ್ ಹೇಳ್ತಾರೆ, ಸರ್ ನಂಗೆ ಬೆಳಗ್ಗೆ ಎದ್ದಿದ ತಕ್ಷಣ ಆ ಚಳಿಗೆ ನನಗೇನೋ ಹಿಡ್ಕೊಂಡ್ಬಿಡುತ್ತೆ, ಸ್ವಲ್ಪ ಮೂವ್ಮೆಂಟ್ಸ್ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕು, ಅಥವಾ ಒಂದು 2-3 ಹೆಜ್ಜೆ ಇಡೋದಕ್ಕೆ ನನಗೆ ಕಷ್ಟ ಆಗುತ್ತೆ, ಒಂದು 10 ಹೆಜ್ಜೆ ಇಟ್ಟರೆ ನನಗೆ ಸ್ವಲ್ಪ ರಿಲೀಫ್ ಅನ್ಸುತ್ತೆ. ಸೊ ಇದೆಲ್ಲ ಸ್ಟಿಫ್ನೆಸ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಕಾಲಿನ ಜಾಯಿಂಟ್ಸ್ಗಳಲ್ಲಿ ಊತ ಬರುವಂಥದ್ದು, ಕೈ ಬೆರಳಲ್ಲಿ ಊತ ಬರುವಂಥದ್ದು. ಸೊ ಇದು ನೋವಷ್ಟೇ ಸೀಮಿತ ಇರೋದಿಲ್ಲ. ರುಮಟಾಯ್ಡ್ ಆರ್ಥೈಟಿಸ್ ಅಲ್ಲಿ ಡಿಫಾರ್ಮಿಟಿ ಅಂತ ಹೇಳ್ತೀವಿ, ಮೂಳೆಗಳ ವಕ್ರತೆ ಕೂಡ ಕಂಡು ಬರ್ಬೋದಾಗುತ್ತೆ. ಮೂಳೆಗಳು ಈ ರೀತಿ ವಕ್ರತೆಗಳು ಉಂಟಾಗ್ತಾ ಹೋಗ್ತಾ ಇರುತ್ತೆ. ಒಂದು ಶರ್ಟ್ ಬಟನ್ ಕೂಡ ಅವ್ರಿಗೆ ವೇರ್ ಮಾಡೋಕ್ಕಾಗೋದಿಲ್ಲ. ಸೊ ಅಥವಾ 1 kg ವೆಯ್ಟ್ ಕೂಡ ಲಿಫ್ಟ್ ಮಾಡೋಕ್ಕಾಗೋದಿಲ್ಲ, ಕೂಂಬು ಮಾಡೋಕ್ಕಾಗೋದಿಲ್ಲ. ಸೊ ಈ ತರದ ಒಂದು ಲಕ್ಷಣಗಳಿಗೆ ಸಿಂಪ್ಟಮ್ಸ್ಗೆ ಒಳಗಾಗ್ಬಿಡ್ತಾರೆ. ಸೊ ರುಮಟಾಯ್ಡ್ ಆರ್ಥೈಟಿಸ್ ಇಂದ ಬಳಲ್ತಾ ಇರೋರಿಗೆ ಮಾತ್ರ ಗೊತ್ತು ಎಷ್ಟೆಲ್ಲ ಸಮಸ್ಯೆಗಳಿಗೆ ಅವ್ರಿಗೆ ಒಳಗಾಗಬೇಕಾಗುತ್ತೆ. ಡೈಲಿ ಸ್ಟೆರಾಯ್ಡ್ಸ್ಗಳನ್ನ ತಗೊಳ್ಳುವಂಥದ್ದು, ಡೈಲಿ ನೋವಿನ ಮಾತ್ರೆಗೆ ಒಳಗಾಗುವಂಥದ್ದು. ಸೊ ಅವ್ರು ಅದಿಲ್ಲ ಅಂದ್ರೆ ಜೀವನನೇ ಮಾಡೋಕ್ಕಾಗೋದಿಲ್ಲ, ಆ ತರದ ಒಂದು ಸ್ಥಿತಿಗೆ ಬಂದ್ಬಿಡ್ತಾರೆ. ಸೊ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ, ಸೆಲ್ಫ್ ಮೆಡಿಕೇಶನ್ಸ್ ಮಾಡಕ್ ಹೋಗ್ಬೇಡಿ. ಇದಕ್ಕೆ ಮುಖ್ಯ ಕಾರಣ ಹೆರಿಡಿಟಿ ಟೆಂಡೆನ್ಸಿ ಆಗಿರ್ಬೋದು, ಮತ್ತು ಇವತ್ತಿನ ದಿನಗಳಲ್ಲಿ ಮಾನಸಿಕ ಒತ್ತಡ. ಯಾರಿಗೆ ಇಲ್ಲ ಒತ್ತಡ? ಸೊ ಸ್ಟ್ರೆಸ್ ಅನ್ನೋದು ಯಾವಾಗ ಡಿಸ್ಟ್ರೆಸ್ ಆಗುತ್ತೆ, ಸೊ ನಮ್ಮ ಕೆಲಸಗಳನ್ನೇ ನಾವು ಇಷ್ಟಪಡ್ದಿರ ನಾವು ಅದನ್ನ ಒತ್ತಡ ಅಂತ ತಗೊಳ್ತೀವಿ. ಅದು ಡಿಸ್ಟ್ರೆಸ್ ಆದಾಗ ಆಟೋ ಇಮ್ಯುನಿಟಿ ಆಗಿ ಈ ರೀತಿ ಒಂದು ಕಾಯಿಲೆಗಳು ಬರುತ್ತೆ. ಸೊ ಯಾರ್ಯಾರಿಗೆ ಫ್ಯಾಮಿಲಿ ಹಿಸ್ಟ್ರಿ ಆಫ್ ರುಮಟಾಯ್ಡ್ ಆರ್ಥೈಟಿಸ್ ಅಥವಾ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಎನಿ ಸಂಧಿವಾತಗಳಿದ್ರೆ ಅವರ ನೆಕ್ಸ್ಟ್ ಜನರೇಷನ್ ಕೇರ್ ಮಾಡ್ಕೊಳ್ಳುವಂಥದ್ದು, ಅದೇ ರೀತಿ ಒಂದು 10 ಪಟ್ಟು ಅವರು ಒಂದು ಸೂಕ್ಷ್ಮತೆಗೆ ಒಳಗಾಗುವಂಥದ್ದು ಬಹಳನೇ ಇಂಪಾರ್ಟೆಂಟ್ ಅಂತ ಈ ಮೂಲಕ ಹೇಳ್ಬೋದು. ಇನ್ನಷ್ಟು ವಿಚಾರಗಳನ್ನ ನಿಮ್ಮ ಹತ್ರ ಪಡ್ಕೊಳ್ತೀನಿ. ಇವತ್ತಿನ ಸಂಚಿಕೆಯಲ್ಲಿ ಆರ್ಥ್ರೈಟಿಸ್ ಸಮಸ್ಯೆ ಬಗ್ಗೆ ಮಾತನಾಡ್ತಾ ಇದ್ವಿ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಹೋಮಿಯೋಪತಿಯ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವರು ನಮ್ಮೊಂದಿಗಿದ್ದಾರೆ. ಇನ್ನಷ್ಟು ಮಾಹಿತಿಯನ್ನು ಪಡ್ಕೋಣ. ಇನ್ನು ಚಳಿಗಾಲ ಆಗಿರೋದ್ರಿಂದ ಈ ಸಂದರ್ಭದಲ್ಲಿ ರೋಗ ಉಲ್ಬಣ ಆಗುವಂತಹ ಸಂದರ್ಭ, ಅಂದ್ರೆ ಆರ್ಥ್ರೈಟಿಸ್ ಇಂದ ಯಾರೆಲ್ಲ ಬಳಲ್ತಾ ಇರ್ತಾರೋ ಅವರು ಡಬಲ್ ಪೇನ್ ಅನ್ನು ಅನುಭವಿಸ್ತಾರೆ ಈ ಸಂದರ್ಭದಲ್ಲಿ. ಸೊ ಗೌಟಿ ಆರ್ಥ್ರೈಟಿಸ್ ಅಂತ ಹೇಳ್ತಾ ಇದೆ, ತುಂಬಾನೇ ಡೇಂಜರಸ್ ಅಂತ. ಸೊ ಇದ್ರ ಬಗ್ಗೆ ತಿಳಿಸಿ. ಖಂಡಿತ ಈ ಚಳಿಗಾಲ ಅಥವಾ ವಿಂಟರ್ ಸೀಸನ್, ರೈನಿ ಸೀಸನ್ ಬಂತು ಅಂದ್ರೆ 2 ಕಾಯಿಲೆಗಳ ಒಂದು ಪೇಷಂಟ್ಸ್ ಹೆಚ್ಚಾಗ್ಬಿಡ್ತಾರೆ ಅವ್ರ ಸಿಂಪ್ಟಮ್ಸ್. ಒಂದು ಅಲರ್ಜಿ ಮತ್ತೆ ಆಸ್ತಮಾ ಇರೋ ಪೇಷಂಟ್ಸ್, ಇನ್ನೊಂದು ಈ ಆರ್ಥ್ರೈಟಿಸ್ ಪೇಷಂಟ್ಸ್. ಯಾಕಂದ್ರೆ ನಮ್ಮ ಮೂಳೆಗಳು ಕೋಲ್ಡ್ಗೆ ಬಹಳನೇ ಒಂದು ಸೂಕ್ಷ್ಮ,
ಕೋಲ್ಡ್ಗೆ ಭಾಳನೇ ಒಂದು ಸೆನ್ಸಿಟಿವ್. ಅದಕ್ಕೆ ನಾವು ಆರ್ಥರೈಟಿಸ್ ಪೇಷಂಟ್ಸು ಎ ಸಿಲಿ ಕೆಲಸ ಮಾಡುವಂಥದ್ದು ಅಥವಾ ಥಂಡಿಯ ವಾತಾವರಣದಲ್ಲಿ ಕೆಲಸ ಮಾಡುವಂಥದ್ದು ಖಂಡಿತ ಆದಷ್ಟು ಸ್ವಲ್ಪ ಅವಾಯ್ಡ್ ಮಾಡಬೇಕು ಅಂತ ಹೇಳ್ತೀವಿ. ಸೊ ಮೂರನೇದಾಗಿ ಹೇಳುವಂಥದ್ದೇ ಈ ಗೌಟಿ ಆರ್ಥರೈಟಿಸ್ ಇವತ್ತಿನ ದಿನಗಳಲ್ಲಿ ಬಹಳ ಜನ ಈ ಡಯಾಗ್ನೋಸ್ ಮಾಡಿ ಬರ್ತಾ ಇದ್ದಾರೆ. ಸೊ ಗೌಟಿ ಆರ್ಥರೈಟಿಸ್ ಇಸ್ ಎ ಮೆಟಬಾಲಿಕ್ ಡಿಸಾರ್ಡರ್ ಇನ್ ವಿಚ್ ದೇರ್ ಇಸ್ ಎನ್ ಹೈ ಯೂರಿಕ್ ಆಸಿಡ್ ಲೆವೆಲ್ ಇನ್ ದ ಬ್ಲಡ್ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ರಕ್ತದಲ್ಲಿ ಎಲ್ಲರ ರಕ್ತದಲ್ಲಿ ಯೂರಿಕ್ ಆಸಿಡ್ ಅಂಶ ಅನ್ನೋದಿರುತ್ತೆ. ಅದು ನಾರ್ಮಲ್ ಆಗಿ 3.5ರಿಂದ 7.0 ಮಿಲಿಗ್ರಾಮ್ ಪರ್ ಡೆಸಿಲೀಟರ್ ಇರಬೇಕಾಗತ್ತೆ. ಸೊ ಯಾರ ದೇಹದಲ್ಲಿ 7 ಮೇಲೆ ಹೋಯ್ತು ಯೂರಿಕ್ ಆಸಿಡ್ ಅಂದ್ರೆ ಆ ಯೂರಿಕ್ ಆಸಿಡ್ ಏನಾಗುತ್ತೆ, ಕ್ರಿಸ್ಟಲ್ಸ್ ಆಗಿ ಜಾಯಿಂಟ್ ಮೇಲೆ ಡೆಪಾಸಿಟ್ ಆಗ್ಬಿಡುತ್ತೆ. ಸೊ ಅದನ್ನ ನಾವು ಪೊಡೆಗ್ರಾ ಸ್ವೆಲ್ಲಿಂಗ್ ಅಂತ ಹೇಳ್ತೀವಿ ಅಥವಾ ಕ್ರಿಸ್ಟಲ್ ಡೆಪಾಸಿಟ್ಸ್ ಅಂತ ಹೇಳ್ತೀವಿ. ಸೊ ಫಸ್ಟ್ ಜಾಯಿಂಟ್ ಮೇಲೆ ಅಫೆಕ್ಟ್ ಆಗುವಂಥದ್ದೇ ಫಸ್ಟ್ ಮೆಟಾಟಾರ್ಸೋಫೆಲೆಂಜಿಯಲ್ ಜಾಯಿಂಟ್ ಅಂತ ಹೇಳ್ತೀವಿ. ಅಂದ್ರೆ ಕಾಲಿನ ಹೆಬ್ಬೆಟ್ಟು ಮೇಲೆ ಎಷ್ಟೋ ಜನರಲ್ಲಿ ನಾವು ನೋಡಿರ್ಬೋದು, ಕಾಲಿನ ಹೆಬ್ಬೆಟ್ಟು ತುಂಬಾ ಊತಕ್ಕೆ ಒಳಗಾಗಿರುತ್ತೆ, ರೆಡ್ ಆಗಿರುತ್ತೆ. ಅವರು ಕೇಳಿದ್ರೆ ಯಾವಾಗಲೂ ಜಾಯಿಂಟ್ಸ್ ಪೇನ್ ಅಂತ ಹೇಳ್ತಾ ಇರ್ತಾರೆ. ಸೊ ಇದೆಲ್ಲ ಗೌಟಿ ಆರ್ಥರೈಟಿಸ್ನ ಒಂದು ಲಕ್ಷಣ. ಇದಕ್ಕೆ ಮುಖ್ಯ ಕಾರಣ ನಾವು 3 ಕಾರಣ ಹೇಳ್ಬೋದು. ಮೊದಲನೇದಾಗಿ ಹೆರಿಡಿಟರಿ ಟೆಂಡೆನ್ಸಿ, ಅಂದ್ರೆ ಅನುವಂಶಿಕತೆ, ತಂದೆಗೆ ಗೌಟಿ ಆರ್ಥರೈಟಿಸ್ ಇರುವಂಥದ್ದು ಅಥವಾ ತಾಯಿಗೆ ಗೌಟಿ ಆರ್ಥರೈಟಿಸ್ ಇರುವಂಥದ್ದು. ಸೊ ಈ ತರ ಇತ್ತು ಅಂದ್ರೆ ಅವರ ನೆಕ್ಸ್ಟ್ ಜನರೇಷನ್ ಅಥವಾ ಅವರ ನೆಕ್ಸ್ಟ್ ಮಕ್ಕಳಿಗೆ ಬರುವಂಥ ಸಾಧ್ಯತೆ ಖಂಡಿತ ಇರುತ್ತೆ. ಎರಡನೇದಾಗಿ ಮೆಡಿಕಲ್ ಕಂಡೀಷನ್ಸ್ ಇಂದ ಬಂದ್ಬಿಡುತ್ತೆ. ಸೊ ಆರ್ಥರೈಟಿಸ್ ಅಂದ್ರೆ ಬರೀ ಒಂದೇ ಕಾಯಿಲೆ ಅಂತಲ್ಲ. ಸೊ ಹಿಂದೆ ಬೇರೆ ಬೇರೆ ಕಾಯಿಲೆಗಳಿರುತ್ತೆ. ಫಾರ್ ಎಕ್ಸಾಂಪಲ್ ಶುಗರ್ ಇಂದ ಬಳಲ್ತಾ ಇರ್ತಾರೆ, ಡಯಾಬಿಟಿಸ್ ಇಂದ ಬಳಲ್ತಾ ಇರ್ತಾರೆ, ಅಥವಾ ಥೈರಾಯ್ಡ್ ಇಂದ ಬಳಲ್ತಾ ಇರ್ತಾರೆ. ಎಷ್ಟೋ ಜನಕ್ಕೆ CKD ಅಂತ ಹೇಳ್ತೀವಿ, ಕ್ರಾನಿಕ್ ಕಿಡ್ನಿ ಕಂಡೀಷನ್ಸ್ ಅಂತ. ಸೊ ಕಿಡ್ನಿಯ ವೈಫಲ್ಯತೆ ಉಂಟಾಗಿದ್ರೆ, ಸೊ ಕಿಡ್ನಿಯ ಡಿಸೀಸ್ ಇತ್ತು ಅಥವಾ BP ಇತ್ತು, ಸೊ ಈ ಥರದ ಅಥವಾ ಹೈ ಕೊಲೆಸ್ಟ್ರಾಲ್, ಹೈಪರ್ ಕೊಲೆಸ್ಟ್ರೀಮಿಯಾ ಅಂತ ಹೇಳ್ತೀವಿ, ಕೊಲೆಸ್ಟ್ರಾಲ್ ಅಂಶ ಅಥವಾ ಕೊಬ್ಬಿನ ಅಂಶ ಯಾರಲ್ಲಿ ಹೆಚ್ಚಿರುತ್ತೆ ಅಂಥವ್ರು ದೇ ಆರ್ ಮೋರ್ ಪ್ರೌನ್ ಟು ಗೆಟ್ ಅನ್ ಗೌಟಿ ಆರ್ಥರೈಟಿಸ್ ಅಂತ ಹೇಳ್ಬೋದು. ಇದು ಮೂರನೇ ಕಾರಣವಾಗಿ ಹೇಳುವಂಥದ್ದೇ ನಮ್ಮ ಲೈಫ್ ಸ್ಟೈಲ್ ಮುಖ್ಯವಾದ ಕಾರಣ. ಯಾರು ರೆಡ್ ಮೀಟ್ನ ಯಾರು ಅತಿ ಹೆಚ್ಚಾಗಿ ಸೇವನೆ ಮಾಡ್ತಾರೆ, ಮಾಂಸಾಹಾರನ ಯಾರು ಹೆಚ್ಚಾಗಿ ಸೇವನೆ ಮಾಡ್ತಾರೆ, ಮತ್ತೆ ಪ್ರೋಟೀನ್ ಡಯಟ್ನ ಯಾರು ಹೆಚ್ಚು ತಗೊಳ್ತಾರೆ. ಸೊ ನಾರ್ಮಲ್ ಆಗಿ ಪ್ರೋಟೀನ್ ಬೇಕು, ಅದಕ್ಕಿಂತ ಹೆಚ್ಚು ತಗೊಳ್ಳುವಂಥ ಒಂದು ಪ್ರಮೇಯ ಇವತ್ತಿನ ದಿನಗಳಲ್ಲಿ ಈ ಜಿಮ್ಗಳೆಲ್ಲ ಹೋಗ್ತಾರೆ, ಪ್ರೋಟೀನ್ ಪೌಡರ್ಸ್ಗಳನ್ನ ತಗೊಳ್ತಾರೆ, ಅದರ ಜೊತೆಗೆ ಮಾಂಸಾಹಾರನ ಸೇವನೆ ಮಾಡ್ತಾರೆ, ಧೂಮಪಾನಕ್ಕೆ ಒಳಗಾಗ್ತಾರೆ. ಸೊ ಅದೇ ರೀತಿ ಬಟಾಣಿಗಳನ್ನ ಹೆಚ್ಚಾಗಿ ತಗೊಳ್ಳುವಂಥದ್ದು ಅಥವಾ ಸ್ಪಿನಾಚ್, ಪಾಲಕ್ ಸೊಪ್ಪುಗಳನ್ನ ಹೆಚ್ಚಾಗಿ ತಗೊಳ್ಳುವಂಥದ್ದು, ಫಿಸಿಕಲ್ ಆಕ್ಟಿವಿಟೀಸ್ ಇಲ್ಲದೆ ಇರುವಂಥದ್ದು. ಸೊ ಇದೆಲ್ಲ ಗೌಟಿ ಆರ್ಥರೈಟಿಸ್ಗೆ ಯೂರಿಕ್ ಆಸಿಡ್ ಅಂಶನ ಹೆಚ್ಚು ಮಾಡೋದಕ್ಕೆ ಬಹಳನೇ ಕಾರಣ ಅನ್ನೋದು ಹೇಳ್ಬೋದು. ಗೌಟಿ ಆರ್ಥರೈಟಿಸ್ ಇಂದ ಯಾರಲ್ಲಿ ಬಳಲ್ತಾ ಇದ್ದಾರೆ, ಸೊ ಅವ್ರಿಗೆ ಒಂದು ಅಡ್ವೈಸ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ಈ ಸಿಟ್ರಿಕ್ ಆಸಿಡ್ ಫ್ರೂಟ್ಸ್ನ ಆದಷ್ಟು ಹೆಚ್ಚು ತಗೊಳ್ಬೇಕು. ಲೆಮನ್ ಜ್ಯೂಸು ಅಥವಾ ಲೆಮನ್ ಸೋಡಾ ರಿಲೇಟೆಡ್ ಅವರು ಡ್ರಿಂಕ್ಸ್ನ ತಗೊಂಡ್ರೆ ಯೂರಿಕ್ ಆಸಿಡ್ ಅಂಶ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಇದು ಕೂಡ ಬರೀ ನೋವಷ್ಟೇ ಸೀಮಿತ ಅಲ್ಲ, ಶಿಫ್ಟಿಂಗ್ ಪೇನ್ಸ್ ಇರುತ್ತೆ. ಸರ್ ನನಗೆ ಯಾಕೋ ಎಲ್ಬೋಲಿ ನೋವು ಬರ್ತಾ ಇದೆ, ಯಾಕೋ ವ್ರಿಸ್ಟಲ್ಲಿ ಪೇನ್ ಬರ್ತಿದೆ, ಯಾಕೋ ಆಂಕಲ್ ರೀಜನ್ ಅಲ್ಲಿ ಪೇನ್ ಬರ್ತಿದೆ, ಒಂದೊಂದು ದಿನ ಒಂದೊಂದು ಜಾಯಿಂಟ್ ಅಲ್ಲಿ ನೋವು ಬಂದ್ರೆ ಖಂಡಿತ ದಟ್ ಇಸ್ ಅನ್ ಅನ್ಕಾಮನ್ ಸಿಂಪ್ಟಮ್. ಸೊ ಖಂಡಿತ ವೈದ್ಯನ ಭೇಟಿ ಆಗಬೇಕು. ಇದು ಮುಲಾಮ್ ಹಚ್ಚೋದ್ರಿಂದ, ಸ್ಪ್ರೇಗಳು ಅಪ್ಲೈ ಮಾಡೋದ್ರಿಂದ, ನೋವಿನ ಮಾತ್ರೆಗಳು ತಗೊಂಡೋದ್ರಿಂದ ಇದು ವಾಸಿ ಆಗೋದಿಲ್ಲ. ಸೊ ಕಾಯಿಲೆಗೆ ನೀವು ಔಷಧಿನ ತಗೊಳ್ಬೇಕು, ಬರೀ ಲಕ್ಷಣಕ್ಕಲ್ಲ. ಸೊ ಕಾಯಿಲೆ ಕಡಿಮೆ ಆಯ್ತು ಅಂದ್ರೆ ಆಟೋಮೆಟಿಕಲಿ ಲಕ್ಷಣ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಗುರು ಕರೆ ಮಾಡಿದ್ರೆ ಕಲಬುರಗಿಯಿಂದ. ನಮಸ್ತೆ ಗುರು ಅವರೇ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ. ನಮಸ್ತೆ ಗುರು ಅವರೇ, ಹೇಳಿ, ಏನ್ ತೊಂದ್ರೆ? ನಮಸ್ಕಾರ ಸರ್. ಹೇಳಿ. ನಮ್ಗೆ ಸ್ವಲ್ಪ ಫಸ್ಟ್ಗೆ ಒಂದು 6 ತಿಂಗಳಿಂದ ಬ್ಯಾಕ್ ಪೇನ್ ಅಂತ ಇತ್ತು ಸರ್. ಓಕೆ. ಆಮೇಲೆ ಸ್ವಲ್ಪ ಟೆಸ್ಟ್ ಎಕ್ಸ್ರೇ ಅದು ಮಾಡೋದು ಸರ್. ಓಕೆ. ಬ್ಯಾಕ್ ಅಲ್ಲಿ ಸರ್ L4 L5 ಡಿಸ್ಕ್ ಬಲ್ಜ್ ಅಂತ ಬರ್ತದೆ ಸರ್. ಡಿಸ್ಕ್ ಬಲ್ಜ್ ಅಂತ ಬಂದಿದೆ. ಏನ್ ಕೆಲಸ ಮಾಡ್ತೀರಾ ಗುರು ಅವರೇ? ಅದೇ ಏನಿಲ್ಲ ಸರ್, ಮಾಮೂಲಿ ಬೈಕ್ ಮೇಲೆ ಜಾಸ್ತಿ ತಿರುಗಾಡಿದೆ ಸರ್ ಒಂದು 7-8 ವರ್ಷದಿಂದ. ಓಕೆ. ಡಿಸ್ಕ್ ಬಲ್ಜ್ ಅಂತ ಬಂತು. ಆಮೇಲೆ ಸರ್ ಸ್ವಲ್ಪ ಲೈಟ್ ಆಗಿ ಗಂಟು ಆಯ್ತು ಸರ್. ಸೈಡ್ ಡಿಸ್ಕ್ L3 L4 L5 ಕಡೆ ಗಂಟು ಬಂತು ಸರ್. ಒಂದು ಈ ಕಡೆ ಎರಡೂನು, ಈ ಕಡೆ 3 ಈ ಕಡೆ 3 ಬಂತು ಸರ್. ಸರಿ. ಓಕೆ. ಆಮೇಲೆ ಸರ್ ಕಡೆ ಹೋಗೋಣ, ಅವರು RA ಟೆಸ್ಟ್, CRP ಮತ್ತೆ ಯೂರಿಕ್ ಆಸಿಡ್ ಅವೆಲ್ಲ ಟೆಸ್ಟ್ ಮಾಡೋ ಸರ್. ಅದೆಲ್ಲ ನಾರ್ಮಲ್ ಇದೆಯಾ? ಅವೆಲ್ಲ ನಾರ್ಮಲ್ ಇದೆ ಸರ್. ಓಕೆ. ದಿಸ್ ಇಸ್ ಪ್ಯೂರ್ಲಿ ಕೇಸ್ ಆಫ್ ಡಿಸ್ಕ್ ಬಲ್ಜ್ ಅಥವಾ ಡಿಸ್ಕ್ ಪ್ರೊಲ್ಯಾಪ್ಸ್ ಅಂತ ಹೇಳ್ತೀವಿ. ಸೊ ನಿಮ್ಮ ಸ್ಟೇಜು ಬರೀ ಡಿಸ್ಕ್ ಬಲ್ಜ್ ಅಲ್ಲೇ ಇತ್ತು ಅಂದ್ರೆ ಏನು ಯೋಚನೆ ಮಾಡಬೇಡಿ, ಔಷಧಿ ತಗೊಳ್ಳಿ, ಆರಾಮಾಗ್ತೀರಾ. ಸೊ ಅದಕ್ಕೆ ಕಾರಣ ಕೂಡ ನೀವು ಅರ್ಥ ಮಾಡ್ಕೊಂಡಿದ್ದೀರಾ. ತುಂಬಾ ವರ್ಷಗಳ ಕಾಲ ಡ್ರೈವ್ ಮಾಡಿದೆ. ಸೊ ಒಂದೇ ಜಾಗದಲ್ಲಿ ನಿಮ್ಗೆ ಬೆನ್ನಿನ ಮೂಳೆ ಮೇಲೆ ಅಬ್ನಾರ್ಮಲ್ ಪೋಸ್ಚರ್ಸ್ ಇಂದ ಪ್ರೆಷರ್ ಬಿತ್ತು ಅಂದ್ರೆ ಸರ್ ನಮ್ಮ ಮೂಳೆಗಳಲ್ಲಿ ವರ್ಟಿಬ್ರೇಸ್ ಅಂತ ಇರುತ್ತೆ. ವರ್ಟಿಬ್ರೇಸ್ ಮೂಳೆಗಳ ಮಧ್ಯೆ ಒಂದು ಡಿಸ್ಕ್ ಅನ್ನೋದಿರುತ್ತೆ. ಸೊ ಇಂಟರ್ ವರ್ಟಿಬಲ್ ಡಿಸ್ಕ್ ಅಂತ ಹೇಳಿ ಕರಿತೇವೆ. ಸೊ ಅದರಲ್ಲಿ ಒಂದು ಇನ್ನರ್ ರಿಂಗ್ ಮತ್ತೆ
ಔಟರ್ ರಿಂಗ್, ನ್ಯೂಕ್ಲಿಯಸ್ ಪಲ್ಪೋಸಸ್ ಮತ್ತೆ ಆನ್ಯುಲಸ್ ಫೈಬ್ರೋಸಿಸ್ ಅಂತ ಮೆಡಿಕಲ್ ಅದನ್ನ ನಾವು ಹೇಳ್ತೀವಿ. ಸೊ ಯಾವಾಗ ಅದಕ್ಕೆ ಅಬ್ನಾರ್ಮಲ್ ಒತ್ತಡ ಕೊಡ್ತೀರಾ, ಆ ಡಿಸ್ಕ್ ಬಲ್ಜ್ ಆಗುತ್ತೆ. ಸೊ ಅದಕ್ಕೆ ಒತ್ತಡ ಹೆಚ್ಚಾದಾಗ ಊತ ಬರುತ್ತೆ. ಸೊ ಇದು ನಾರ್ಮಲ್ ಕ್ರಿಯೆ. ಆ ಊತಕ್ಕೂ ನೀವು ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ತಗೊಂಡಿಲ್ಲ ಅಂತ ಹೇಳಿದ್ರೆ ಅದು ಸ್ಲಿಪ್ ಆಗ್ತಾ ಹೋಗ್ತಾ ಇರುತ್ತೆ, ಜಾರಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನೇ ನಾವು ಸ್ಲಿಪ್ಪಿಂಗ್ ಡಿಸ್ಕ್ ಅಂತ ಹೇಳಿ ಕರಿತೇವೆ, ಅಥವಾ IVDP, ಇಂಟರ್ ವರ್ಟಿಬ್ರಲ್ ಡಿಸ್ಕ್ ಪ್ರೊಲ್ಯಾಪ್ಸ್ ಅಂತ ಹೇಳಿ ಕರಿತೇವೆ. ಸೊ ಪ್ರೊಲ್ಯಾಪ್ಸ್ ಆಯಿತು ಅಂದ್ರೆ ಅಲ್ಲಿರೋ ನರಗಳ ಮೇಲೆ ಒತ್ತಡ ಬೀಳುತ್ತೆ. ಸೊ ಅಲ್ಲಿರುವಂತ ಒಂದು ನರಗಳಿಗೆ ಪ್ರೆಷರ್ ಹೆಚ್ಚಾಗುತ್ತೆ. ಸೊ ಅದರಿಂದ ಬ್ಯಾಕ್ ಪೇನು, ಬರೀ ಬೆನ್ನಿನ ನೋವು ಅಷ್ಟೇ ಅಲ್ಲ, ತೊಡೆ ಹಿಂಭಾಗದಲ್ಲಿ ನೋವು ಬರುವಂಥದ್ದು, ಕಾಫ್ ಮಸಲ್ಸ್ ಬರುವಂಥದ್ದು ನೋವು, ಕಾಲಿನ ತನಕ ಅದು ನೋವು ಹೆಚ್ಚಾಗ್ಬೋದು. ಲಂಬಾರ್ ಸ್ಪಾಂಡಿಲೈಟಿಸ್ ಅಂತ ಹೇಳಿ ಕರಿತೇವೆ. ಸೊ ಅದೆಗಳ ಮೂಳೆಗಳ ಒಂದು ಘರ್ಷಣೆ ಉಂಟಾಯಿತು ಅಂದ್ರೆ ಲಂಬಾರ್ ಸ್ಪಾಂಡಿಲೋಸಿಸ್ ಅಂತ ಹೇಳಿ ಕರಿತೇವೆ. ಸೊ ಇದೆಲ್ಲ ಒಂದು ಕ್ರಿಯೆ. ಓಕೆ, ನಿಮಗೆ ಏಜ್ ಇರೋದ್ರಿಂದ ಸೊ ಖಂಡಿತ ಈ ಸ್ಟೇಜಸ್ ಅಲ್ಲಿ ಔಷಧಿ ಅವಶ್ಯಕತೆ ಖಂಡಿತ ಇದೆ. ಸೊ ಜೊತೆಗೆ ನೀವು ಎಕ್ಸರ್ಸೈಸ್ ಮಾಡಿ. ಮೊದಲನೇದಾಗಿ ಕಾರಣನ ನಾವು ಅವಾಯ್ಡ್ ಮಾಡಬೇಕಾಗತ್ತೆ. ಡೈಲಿ 50 ಕಿಲೋಮೀಟರ್ ಡ್ರೈವ್ ಮಾಡುವಂಥದ್ದು, 80 ಕಿಲೋಮೀಟರ್ ಡ್ರೈವ್ ಮಾಡುವಂಥದ್ದು ಖಂಡಿತ ಮಾಡಕ್ ಹೋಗ್ಬೇಡಿ. ಲಂಬೋಸ್ಯಾಕ್ರಲ್ ಬೆಲ್ಟ್ ಅಂತ ಬರುತ್ತೆ, ಆ ಬೆಲ್ಟ್ನ ವೇರ್ ಮಾಡಿ ಡೈಲಿ ಒಂದು 10 ನಿಮಿಷ, ಒಂದು 1/4 ಗಂಟೆಗಳ ಕಾಲ ಒಂದು ಬ್ಯಾಕ್ ಮಸಲ್ ಸ್ಟ್ರೆಂತ್ ಎಕ್ಸರ್ಸೈಸಸ್ ನಮ್ಮ ವೈದ್ಯರು ನಿಮಗೆ ತಿಳಿಸ್ಕೊಡ್ತಾರೆ. ಸೊ ಜೊತೆಗೆ ಹೋಮಿಯೋಪತಿಕ್ ಮಾತ್ರೆಗಳಲ್ಲಿ ಬಹಳನೇ ಒಳ್ಳೆ ಮಾತ್ರೆಗಳಿದೆ ಬ್ಯಾಕ್ ಪೇನ್ ಕಡಿಮೆ ಮಾಡೋದಕ್ಕೆ. ಏನು ಯೋಚನೆ ಮಾಡಬೇಡಿ. ಗುಲ್ಬರ್ಗಾದಿಂದ ಕರೆ ಮಾಡ್ತಾ ಇದ್ದೀರಾ, ಕಲಬುರಗಿಲಿ ನಮ್ಮ ಶಾಖೆ ಇದೆ, ಹೋಗಿ ಭೇಟಿಯಾಗಿ ನುರಿತ ವೈದ್ಯರು ಇರ್ತಾರೆ ಸರ್. ಧನ್ಯವಾದ ಬಾಬು ಅವರೇ ಕರೆ ಮಾಡೋದಕ್ಕಾಗಿ. ಸರ್, ಕಾರ್ಯಕ್ರಮಕ್ಕೆ ಆಗಮಿಸಿ ಆರ್ಥರೈಟಿಸ್ ಅಂತ ಅಂದ್ರೇನು, ಯಾವ ಕಾರಣಕ್ಕಾಗಿ ಬರುತ್ತೆ, ಬಂದ ನಂತರದಲ್ಲಿ ಯಾವ ರೀತಿ ಗುಣಪಡಿಸಿಕೊಳ್ಳಬಹುದು ಅಂತ ತಿಳಿಸ್ಕೊಡೋದಕ್ಕಾಗಿ ವೀಕ್ಷಕರ ಪರವಾಗಿ, ವಾಹಿನಿ ಪರವಾಗಿ ಧನ್ಯವಾದ ನಮಗೆ. ವೀಕ್ಷಕರೇ, ಡಾಕ್ಟರ್ ಮಂಜುನಾಥ್ ಅವ್ರನ್ನ ಭೇಟಿ ಮಾಡಬೇಕಂದ್ರೆ ಅಡ್ರೆಸ್ ಪ್ಲೇಟ್ ಈ ರೀತಿ ನೋಟ್ ಮಾಡ್ಕೊಳ್ಳಿ. ನಮ್ಮ ಹೋಮಿಯೋಪತಿ ಬೆಂಗಳೂರಿನ ಶಾಖೆಗಳು ಮಲ್ಲೇಶ್ವರಂ ಹಾಗೂ ಜಯನಗರದಲ್ಲಿದೆ. ಇತರೆ ಶಾಖೆಗಳು ಹುಬ್ಬಳ್ಳಿ, ಮೈಸೂರು, ದಾವಣಗೆರೆ, ಕಲಬುರಗಿ, ಹಾಸನ, ಶಿವಮೊಗ್ಗ, ಹೊಸಪೇಟೆ, ಬೆಳಗಾವಿ ಹಾಗೂ ಉಡುಪಿಯಲ್ಲಿದೆ. ಹಾಗೆ ಮಹಾರಾಷ್ಟ್ರ, ಮುಂಬೈ, ಪುಣೆ, ಸೋಲಾಪುರ, ಕೋಲ್ಹಾಪುರ, ನಾಗ್ಪುರ, ಔರಂಗಾಬಾದ್, ನಾಸಿಕ್ನಲ್ಲೂ ಕೂಡ ಇದೆ. ಕಾಂಟ್ಯಾಕ್ಟ್ ನಂಬರ್ ಈ ರೀತಿದೆ: 9620240240. ಇದು ಈ ಹೊತ್ತಿನ ವಿಶೇಷ. ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9.